ನೋಡಿ ಇವತ್ತೊಂದು ಸಿಂಪಲ್ಲಾಗಿ ಕೃಷ್ಣ ಮಠದಲ್ಲಿ ಯಾವ ಥರ ಪಾಯಸ ಮಾಡ್ತಾರಲ್ಲ, ನಮ್ಗೆ ಅನ್ನ ಪ್ರಸಾದ ಬಡಿಸುವಾಗ ಬಡಿಸ್ತಾರೆ ನೋಡಿ, ಅದೇ ಥರ ಸಿಂಪಲ್ಲಾಗಿ ಪಾಯಸ ಮಾಡ್ತಾ ಇದ್ದೀನಿ ಇವತ್ತು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಕೃಷ್ಣ ಮಠದಲ್ಲಿ ಮಾಡ್ತಾರೆ ಪಾಯಸ ಇವತ್ತು ನಾನು ಮಾಡ್ತಾ ಇದ್ದೀನಿ. 4 ಪದಾರ್ಥದಿಂದ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನೋಡಿ, 3 ಥರದ್ದು ಕಾಳುಗಳನ್ನ ತೊಗೊಂಡಿದ್ದೀನಿ. ಅಕ್ಕಿ, ಸಬ್ಬಕ್ಕಿ, ಕಡಲೆಬೇಳೆ. ಇಲ್ಲಿ ಒಂದು ಬೌಲಿಗೆ ನಾನು 1 ಬೌಲ್ನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಬೌಲ್ನಷ್ಟು ಸಬ್ಬಕ್ಕಿನ ಅಂದರೆ ಸಾಬುದಾನಿ, ಅದಕ್ಕೆ ಇಲ್ಲಿ 2 ಕಪ್ನಷ್ಟು, ಮತ್ತು ಅದೇ ಬೌಲಿಂದನೇ 2 ಬೌಲಿನಷ್ಟು ರೇಷನ್ ಅಕ್ಕಿ. ನಿಮಗೆ ಸಮ ಪ್ರಮಾಣದಲ್ಲಿ 3 ಬೇಕಾದ್ರೂ ತಗೋಬೋದು, ಇಲ್ಲ ಅಕ್ಕಿ ಜಾಸ್ತಿ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟದ ಪ್ರಕಾರ. ಇಲ್ಲಿ ನಾನು ಅಕ್ಕಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಇದನ್ನು 3 ರಿಂದ 4 ಸತಿ ಕ್ಲೀನ್ ಮಾಡಿ ತೊಳಿಬೇಕಾಗತ್ತೆ, ಚೆನ್ನಾಗಿ ತೊಳಿಬೇಕಾಗತ್ತೆ. 3 ರಿಂದ 4 ಸತಿ ಎಲ್ಲ ಗಲೀಜು ಹೋಗಬೇಕು. ಎಲ್ಲ ತೊಳೆದ ನಂತರ ನೋಡಿ, ಇಲ್ಲಿ ಕುಕ್ಕರ್ಗೆ ಹಾಕಿದ್ದೀನಿ. ಕುಕ್ಕರ್ಗೆ 1 ಚರಿಗೆಯಷ್ಟು ನೀರು ಹಾಕಿ 3 ವಿಜಿಲ್ ನಾನು ಬರ್ಸ್ಕೊತೀನಿ ಸ್ನೇಹಿತರೆ. ಇಲ್ಲಿ ಗ್ಯಾಸ್ ಮೇಲೆ ಇಟ್ಟು 3 ಅಥವಾ 4 ವಿಜಿಲ್ ಬರ್ಸ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಅದು ವಿಜಿಲ್ ಬರುವಷ್ಟರಲ್ಲಿ ಇಲ್ಲಿ ಇನ್ನೊಂದು ಕಡೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಅರ್ಧ ಕೆಜಿ ಇದೆ ಅದು ಬೆಲ್ಲ. ಅದಕ್ಕೆ ಒಂದು 1/4 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ. ಈಗ ಇದನ್ನು ಬೆಲ್ಲ ಎಲ್ಲ ಕರಗಿಸ್ಕೋಬೇಕು. ಮತ್ತೆ ಅಷ್ಟರಲ್ಲಿ ನಾವು ಬೆಲ್ಲ ಕರಗಲಿ ಈ ಕಡೆ ಸಿಟಿ ಹಾಕ್ತತೆ. ಆವಾಗ ಇಲ್ಲಿ 2 ತೆಂಗಿನಕಾಯಿನ ಮೇಲ್ಗಡೆ ತುರಿದು ಇಟ್ಕೊಂಡಿದ್ದೆ, ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರುವಂಥದ್ದು. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ನಾನು ಅಂದರೆ ಹಾಲು ತಗೋಬೇಕಾಗುತ್ತೆ ನಾವು. ತೆಂಗಿನಕಾಯಿದ ಹಾಲು, ಗಟ್ಟಿ ಹಾಲು ಚೆನ್ನಾಗಿರುತ್ತೆ. ನೀವು ಗಟ್ಟಿ ಹಾಲು ತೆಗೆದಿಟ್ಟು ತಿಳಿ ಹಾಲಿನಲ್ಲಿ ಕುಕ್ಕರಲ್ಲಿ ಏನು ಸಾಮಾನು ಹಾಕಿದ್ದೀರೋ ಅದನ್ನ ಹಾಕಿ ಬೇಯಿಸ್ಕೋಬೋದು. ನಾನಿಲ್ಲ, ಹಾಗೆ ನೀರು ಹಾಕಿ ಬೇಯಿಸಿದ್ದೀನಿ. ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸೋದಿಸ್ಕೊಳ್ಳಿಕ್ಕೆ ಸಾಣಿಗೆ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ನಿಮ್ಮ ಹತ್ರ ವೈಟ್ ಬಟ್ಟೆ ಇದ್ದರೂ ಕೂಡ ಇಟ್ಕೋಬೋದು, ಅದರಿಂದ ಹಾಲು ತೆಗಿಬೋದು ನೋಡಿ. ಈಗ ಇದೇ ಥರ ನಾನು ಎಲ್ಲವನ್ನು ಹಾಲು ತೆಗೆದು ಎತ್ತಿ ಇಟ್ಕೋತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ಹಾಲೆಲ್ಲ ತೆಗೆದು ಎತ್ತಿ ಸೈಡ್ ಇಟ್ಕೊಂಡೆ. ಇಲ್ಲಿ ಕುಕ್ಕರಲ್ಲಿ ರೆಡಿ ಆಗಿತ್ತು, 3 ರಿಂದ 4 ವಿಜಿಲ್ ಬಂದಿತ್ತು. ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅದಕ್ಕೆ ನಾನು ಇಲ್ಲಿ ಬೆಲ್ಲ ಕೂಡ ರೆಡಿಯಾಗಿದೆ. ಬೆಲ್ಲ ಕರಗಿದರೆ ಸಾಕು, ಪಾಕ ಎಲ್ಲ ಬೇಡ. ಇಲ್ಲಿ ಬೆಲ್ಲ ಕರಗಿದೆ ನೋಡಿ. ಅದನ್ನು ಒಂದು ಸಾಣಿಗೆಯಿಂದ ಸೋದಿಸ್ಕೊತೇನೆ ಕುದಿಸಿಟ್ಟಿರುವಂಥ ಬೇಳೆಗಳಿಗೆ. ಯಾಕೆಂದರೆ ಇದರಲ್ಲಿ ಕಸ ಕಡ್ಡಿ ಇರೋದ್ರಿಂದ ಸೋದಿಸಿ ಹಾಕಿದರೆ ಒಳ್ಳೆಯದು ನೋಡಿ. ಕಲ್ಲು ಥರ ಎಲ್ಲ ಇತ್ತು ನೋಡಿ, ಈ ಥರ ಸಾಣಿಗೆಯಿಂದ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ. ಈಗ ಬೆಲ್ಲ, ಬೇಳೆ, ಅಕ್ಕಿ, ಸಬ್ಬಕ್ಕಿ ಎಲ್ಲ ಇದು ಕುದಿಬೇಕಾಗುತ್ತೆ ಚೆನ್ನಾಗಿ. ನಮಗೆ ಒಂದು 4 ರಿಂದ 5 ನಿಮಿಷ ಇದನ್ನು ನಾವು ಕುದಿಸ್ಕೋಬೇಕು, ಆವಾಗ ಎಲ್ಲ ಹೊಂದುತ್ತೆ. ಇದು ಚೆನ್ನಾಗಿ ಕುದೀಲಿ. ಈಗ ನೋಡಿ, ಈ ಥರ ಆಗಿದೆ. ಇದನ್ನು ಎಷ್ಟು ನಾವು ಕುದಿಸ್ತೇವೆ ಅದರೊಳಗಡೆ ಬೆಲ್ಲ ಎಲ್ಲ ಸೇರ್ಕೊಳ್ಳುತ್ತಲ್ಲ, ಟೇಸ್ಟ್ ಬರುತ್ತೆ ಪಾಯಸ ನಮಗೆ. ಸಿಂಪಲ್ಲಾಗಿ ಕೃಷ್ಣ ಮಠದಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ. ಇದಕ್ಕೆ ಎಲ್ಲ ಥರ ಸಾಮಾನು ಪದಾರ್ಥಗಳನ್ನು ಹಾಕಿ ಇಲ್ಲಿ ನಾನು ಮಾಡ್ತಾ ಇಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಇಲ್ಲಿ ನೋಡಿ, 3 ರಿಂದ 4 ನಿಮಿಷ ಈಗ ಕುದ್ದಿದೆ. ಏನು ರೆಡಿ ಮಾಡಿಟ್ಟಿರುವಂಥ ಹಾಲನ್ನು ನಾನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ತುಂಬ ಅಂದರೆ ತಿಳು ಬರುತ್ತೆ, ಯಾಕೆಂದರೆ ನಾವು ಕುದಿಸ್ಕೋಬೇಕಾಗತ್ತೆ ಹಾಲು ಕೂಡ. ಮತ್ತು ಹಾಲು ಹಾಕಿದ ಮೇಲೆ ನೋಡಿ ಎಷ್ಟಾಯ್ತಲ್ಲ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ನಾನು. ನೀವು ಬೇಕಾದ್ರೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಇದೀಗ ಸಾಧಾರಣ 8 ರಿಂದ 10 ನಿಮಿಷಗಳ ಕಾಲ ಕುದಿಬೇಕಾಗತ್ತೆ ನಮಗೆ ನೋಡಿ. ಈಗ 8 ರಿಂದ 10 ನಿಮಿಷಗಳ ಕಾಲ ಕುದ ನಂತರ ಕಲರ್ ಯಾವ ಥರ ಚೇಂಜ್ ಆಗಿದೆ ನಿಮಗೆ ಗೊತ್ತೇ ಆಗುತ್ತೆ. ಮತ್ತು ಗಟ್ಟಿಯಾಗಿ ಕೂಡ ಬಂದಿದೆ ಈಗ ಪಾಯಸ. ಈಗ ಪಾಯಸ ರೆಡಿಯಾಗಿದೆ ಸ್ನೇಹಿತರೆ. ಇದು ನಮಗೆ ಬಡಿಸ್ಕೊಂಡು ತಿನ್ನಲಿಕ್ಕೆ ಇದೇ ಥರ ಕೃಷ್ಣ ಮಠದಲ್ಲಿ ಇದೇ ಥರ ಮಾಡ್ತಾರೆ ಪಾಯಸ.
ಇದಕ್ಕೆ ನಾನು ಏಲಕ್ಕಿ ಪೌಡರ್ ಮಾತ್ರ ಹಾಕ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೋಬೋದು. ನಾನು ಇಲ್ಲಿ ಯಾವುದೂ ಹಾಕಿಲ್ಲ. ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿದ್ದೇನೆ. ಯಾಕೆಂದರೆ ಹಿಂದಿನ ದಿನ ನಾವು ಕೃಷ್ಣ ಮಠದಲ್ಲಿ ಅನ್ನಪ್ರಸಾದ ಮಾಡುವಾಗ ಈ ಪಾಯಸನ ಹಾಕಿ ನಮಗೆ ಬಡಿಸಿದ್ರು. ಅದಕ್ಕಾಗಿ ಅದೇ ಥರ ಮಾಡಬೇಕಂತೇಳಿ ನಾವು ಕೂಡ ಮಾಡಿದ್ದೇನೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇಂಥ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ.